ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ₹1 $1 ಆದರೆ ಭಾರತ ಏನಾಗುತ್ತದೆ? ರೂಪಾಯಿ ಮೌಲ್ಯ 1947ರಲ್ಲಿ ಎಷ್ಟಿತ್ತು? ಈಗ ಎಷ್ಟಿದೆ? ಈ ಕುಸಿತಕ್ಕೆ ಕಾರಣ ಏನು? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಅಮೆರಿಕದ ಡಾಲರ್ ಎದುರು ಭಾರತದ ರೂಪಾಯಿ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಹೋಗುತ್ತಿದೆ. ಟ್ರಂಪ್ ಸುಂಕ ಸಮರದ ಕಾರಣಕ್ಕೆ ಡಾಲರ್ ಎದುರು ರೂಪಾಯಿ ಮಂಡಿಯೂರಿದ್ದು 90ರ ಗಡಿಗೆ ಬಂದು ನಿಂತಿದೆ. ರೂಪಾಯಿ ಮೌಲ್ಯ 1947ರಲ್ಲಿ ₹3 ಇತ್ತು. ಈಗ 100ರ ಗಡಿಯಲ್ಲಿದೆ. ಒಂದು ವೇಳೆ ₹1ಗೆ $1 ಆದರೆ ಏನೆಲ್ಲ ಆಗುತ್ತೆ? ಅದು ಭಾರತಕ್ಕೆ ವರವೋ ಅಥವಾ ಶಾಪೋ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಸಮರದ ಹಿನ್ನೆಲೆ ಡಾಲರ್ ಎದುರು ರೂಪಾಯಿ ಹಿಂದೆಂದೂ ಕಾಣದಷ್ಟು ಕುಸಿತ ಕಂಡಿದೆ. ಭಾರತದ ಆರ್ಥಿಕತೆಯ ಬೆನ್ನೆಲುಬಾದ ರೂಪಾಯಿ ಈಗ ಐತಿಹಾಸಿಕ ಒತ್ತಡಕ್ಕೆ ಸಿಲುಕಿದೆ. ಡಾಲರ್ ಎದುರು 90ರ ಗಡಿಯಲ್ಲಿ ರೂಪಾಯಿ ನಿಂತಿದೆ. ಒಂದು ಕಡೆ ಭಾರತದ ಆರ್ಥಿಕತೆ ಅತಿ ವೇಗವಾಗಿ ಬೆಳೆಯುತ್ತಿದ್ದರೆ ಮತ್ತೊಂದು ಕಡೆ ರೂಪಾಯಿ ಐತಿಹಾಸಿಕ ಕುಸಿತ ಕಾಣುತ್ತಿರುವುದು ಭಾರತಕ್ಕೆ ಭಾರಿ ಹಿನ್ನಡೆಯಾಗುತ್ತಿದೆ. ಡಾಲರ್ ಎದುರು ರೂಪಾಯಿ ಕುಸಿಯುತ್ತಿರುವುದು ಕೇವಲ ಅಂಕಿಅಂಶಗಳ ಆಟವಲ್ಲ, ಬದಲಾಗಿ ನಿಮ್ಮ ಜೇಬಿನ ಮೇಲೆ, ನಿಮ್ಮ ಉಳಿತಾಯದ ಮೇಲೆ ಮತ್ತು ದೇಶದ ಭವಿಷ್ಯದ ಮೇಲೆ ನೇರ ಪರಿಣಾಮ ಬೀರುವ ಬೆಳವಣಿಗೆಯಾಗಿದೆ. ಒಂದು ಕಾಲದಲ್ಲಿ ಪೈಸೆಗಳ ಲೆಕ್ಕದಲ್ಲಿದ್ದ ಡಾಲರ್ ಇಂದು ₹100 ಸಮೀಪಕ್ಕೆ ಬಂದು ತಲುಪಿದೆ. ಇದರ ಹಿಂದಿರುವ ಕಾರಣಗಳೇನು? 1947ರಲ್ಲಿ ಡಾಲರ್ ಎದುರು ರೂಪಾಯಿ ಹೇಗಿತ್ತು? ಈ ಕುಸಿತವನ್ನು ತಡೆಯಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತಿದೆ? ಒಂದು ವೇಳೆ ಜನರು ಕನಸು ಕಾಣುವಂತೆ ₹1ಗೆ $1 ಆದರೆ ಭಾರತದಲ್ಲಿ ಏನೆಲ್ಲ ಆಗುತ್ತದೆ ಗೊತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ 50% ಸುಂಕ ವಿಧಿಸಿದ್ದಾರೆ. ಇದರಿಂದ ಭಾರತದ ಆರ್ಥಿಕತೆ ಮೇಲೆ ಭಾರಿ ಎಫೆಕ್ಟ್ ಆಗಿದೆ. ಅದರಲ್ಲೂ ಡಾಲರ್ ಎದುರು ಭಾರತೀಯ ರೂಪಾಯಿ ತೀವ್ರ ಕುಸಿತವನ್ನ ಕಂಡಿದೆ. ಟ್ರಂಪ್ ಸುಂಕ ಸಮರ ಸಾರುವ ಮುಂಚೆಯೂ ಡಾಲರ್ ಎದುರು ರೂಪಾಯಿ ಬಿದ್ದಿತ್ತು. ಆದರೆ ಈಗ 100ರ ಗಡಿಗೆ ಬಂದು ನಿಂತಿದೆ. ಡಾಲರ್ಗೆ ₹88 ಆಗಿದೆ. ಡಾಲರ್ ಎದುರು ಇಂಡಿಯನ್ ರೂಪಾಯಿ ಸತತವಾಗಿ ದುರ್ಬಲಗೊಳ್ಳಲು ಸುಂಕದ ಹೊರತಾಗಿಯೂ ಹಲವಾರು ಪ್ರಬಲ ಕಾರಣಗಳಿವೆ. ಡಾಲರ್ ಎದುರು ರೂಪಾಯಿ ಕುಸಿತ ಏಕೆ? ಮೊದಲಿಗೆ ಡಾಲರ್ ಎದುರು ರೂಪಾಯಿ ಕುಸಿಯಲು ಕಾರಣ ಮೊದಲೇ ಹೇಳಿದಂತೆ ಅಮೆರಿಕದ ವ್ಯಾಪಾರ ನೀತಿ. ಕೆಲ ದಿನಗಳ ಹಿಂದಷ್ಟೇ ಅಮೆರಿಕವು ಭಾರತದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ 50% ಸುಂಕವನ್ನು ವಿಧಿಸಿದೆ. ಇದು ಭಾರತದ ರಫ್ತು ವಲಯಕ್ಕೆ ದೊಡ್ಡ ಆಘಾತವನ್ನು ನೀಡಿದೆ. ನಮ್ಮ ರಫ್ತುದಾರರಿಗೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಲು ಕಷ್ಟವಾಗುತ್ತಿದೆ. ಇದು ಜಾಗತಿಕ ಹೂಡಿಕೆದಾರರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಅವರು ಭಾರತದಿಂದ ತಮ್ಮ ಬಂಡವಾಳವನ್ನು ಹಿಂತೆಗೆದುಕೊಳ್ಳುತ್ತಿದ್ದಾರೆ. ಇದು ರೂಪಾಯಿ ಮೇಲಿನ ಒತ್ತಡವನ್ನು ಕೂಡ ಹೆಚ್ಚಿಸಿದೆ. ಬಲಿಷ್ಠ ಡಾಲರ್, ಜಾಗತಿಕ ಬಡ್ಡಿ ದರ, ಇದರ ಜೊತೆ ಅಮೆರಿಕದ ಕೇಂದ್ರ ಬ್ಯಾಂಕ್ ಫೆಡರಲ್ ರಿಸರ್ವ್ ಹಣದುಬ್ಬರವನ್ನು ನಿಯಂತ್ರಿಸಲು ಕಠಿಣ ನೀತಿಯನ್ನ ಅನುಸರಿಸುತ್ತಿದೆ ಮತ್ತು ಬಡ್ಡಿ ದರಗಳನ್ನು ಹೆಚ್ಚಿಸಿದೆ. ಇದರಿಂದ ಜಾಗತಿಕವಾಗಿ ಡಾಲರ್ನ ಬೇಡಿಕೆ ಗಗನಕ್ಕೇರಿದೆ. ಹೂಡಿಕೆದಾರರಿಗೆ ಅಮೆರಿಕದ ಡಾಲರ್ ಆಧಾರಿತ ಆಸ್ತಿಗಳು ಹೆಚ್ಚು ಆಕರ್ಷಕವಾಗಿ ಕಾಣುತ್ತಿವೆ. ಹೀಗಾಗಿ ಭಾರತದಂತಹ ಮಾರುಕಟ್ಟೆಗಳಿಂದ ಹಣವನ್ನ ತೆಗೆದು ಅಮೆರಿಕದಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ. ಇದು ರೂಪಾಯಿಯ ದುರ್ಬಲಕ್ಕೆ ಕಾರಣವಾಗಿದೆ. ಭಾರತದಲ್ಲಿ ನಿಲ್ಲದ ಬಂಡವಾಳ. ಇನ್ನು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ವಿದೇಶಿ ನೇರ ಹೂಡಿಕೆದಾರರು ಭಾರತದ ಷೇರು ಮಾರುಕಟ್ಟೆ ಮತ್ತು ಬಾಂಡ್ಗಳಿಂದ ತಮ್ಮ ಹಣವನ್ನ ಭಾರಿ ಪ್ರಮಾಣದಲ್ಲಿ ಹಿಂದಕ್ಕೆ ಪಡೆಯುತ್ತಿದ್ದಾರೆ. ಜಾಗತಿಕ ಅನಿಶ್ಚಿತತೆಗಳು ಅವರಲ್ಲಿ ಅಪನಂಬಿಕೆ ಮೂಡಿಸಿವೆ. ಇದು ರೂಪಾಯಿಯ ಸ್ಥಿರತೆಗೆ ದೊಡ್ಡ ಪೆಟ್ಟನ್ನ ನೀಡಿದೆ. ರಫ್ತು ಕಡಿಮೆ, ಆಮದು ಜಾಸ್ತಿ. ಇದರ ಜೊತೆ ಭಾರತದ ಆರ್ಥಿಕತೆಯ ಬಹುದೊಡ್ಡ ದೌರ್ಬಲ್ಯವೆಂದರೆ ನಮ್ಮ ವ್ಯಾಪಾರದ ಕೊರತೆ. ನಾವು ರಫ್ತು ಮಾಡುವುದಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿದ್ದೇವೆ. ಅದರಲ್ಲೂ ಕಚ್ಚಾ ತೈಲ ಮತ್ತು ಚಿನ್ನದ ಆಮದಿಗೆ ನಾವು ಅಪಾರ ಪ್ರಮಾಣದ ಡಾಲರ್ಗಳನ್ನು ಖರ್ಚು ಮಾಡುತ್ತಿದ್ದೇವೆ. RBIನ ನಿಗೂಢ ನಡೆ. ಇನ್ನು ಪ್ರಮುಖವಾಗಿ ರೂಪಾಯಿ ಕುಸಿತವನ್ನ ತಡೆಯಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ರಮಣಕಾರಿಯಾಗಿ ಏನನ್ನೂ ಮಾಡುತ್ತಿಲ್ಲ. ಇದು ಕುತೂಹಲ ಕೆರಳಿಸಿದೆ. ವಿಶ್ಲೇಷಕರ ಪ್ರಕಾರ ಇದು RBI ಸ್ಟ್ರಾಟಜಿಯ ಭಾಗವಾಗಿದೆ. ರೂಪಾಯಿಯ ಮೌಲ್ಯವನ್ನ ಕ್ರಮೇಣ ಕುಸಿಯಲು ಬಿಡುವುದರಿಂದ ಅಮೆರಿಕದ ಸುಂಕದ ಹೊಡೆತದಿಂದ ನಲುಗಿರುವ ಭಾರತದ ರಫ್ತುದಾರರಿಗೆ ಅನುಕೂಲವಾಗುತ್ತೆ. ದುರ್ಬಲ ರೂಪಾಯಿಯಿಂದ ನಮ್ಮ ಉತ್ಪನ್ನಗಳು ವಿದೇಶಿ ಖರೀದಿದಾರರಿಗೆ ಅಗ್ಗವಾಗಿ ಕಾಣುತ್ತವೆ. ಆದ್ದರಿಂದ RBI ಏನೂ ಮಾಡ್ತಿಲ್ಲ ಎನ್ನಲಾಗ್ತಿದೆ. ಆದರೂ RBI ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಯಾವುದೇ ದಿಢೀರ್ ಕುಸಿತವನ್ನ ತಡೆಯಲು ತನ್ನ $690.72 ಬಿಲಿಯನ್ ಮೌಲ್ಯದ ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನ ಬಳಸಲು ರೆಡಿಯಾಗಿದೆ. ಡಾಲರ್ ವರ್ಸಸ್ ರೂಪಾಯಿ ಗುದ್ದಾಟ ಹೇಗಿದೆ?
ಇಲ್ಲಿಯವರೆಗೂ ನೀವು ಡಾಲರ್ ಎದುರು ರೂಪಾಯಿ ಕುಸಿತ ಏಕೆ ಸಂಭವಿಸುತ್ತಿದೆ ಎಂಬುದನ್ನು ನೋಡಿದ್ದೀರಿ. ಈಗ ಡಾಲರ್ ಹಾಗೂ ರೂಪಾಯಿ ನಡುವಿನ ಐತಿಹಾಸಿಕ ಗುದ್ದಾಟವನ್ನು ನೋಡೋಣ ಬನ್ನಿ. ಈಗ ಡಾಲರ್ ಮುಂದೆ 90ರ ಗಡಿಯಲ್ಲಿರುವ ರೂಪಾಯಿ ಒಂದು ಶತಮಾನದ ಹಿಂದೆ ಎಲ್ಲಿತ್ತು ಎಂಬುದನ್ನು ನೋಡೋಣ. ಈ ಮಾಹಿತಿ ನಿಮಗೆ ಅಚ್ಚರಿ ಮೂಡಿಸುವುದರಲ್ಲಿ ಅನುಮಾನವೇ ಇಲ್ಲ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಅಂದರೆ 1913ರಲ್ಲಿ $1ಗೆ ಕೇವಲ 9 ಪೈಸೆ ಮೌಲ್ಯವಿತ್ತು. ಸ್ವತಂತ್ರದ ಸಮಯದಲ್ಲಿ ಅಂದರೆ 1947ರಲ್ಲಿ $1ಗೆ 3.30 ರೂಪಾಯಿ ಇತ್ತು. ಹಲವರು ಭಾವಿಸುವಂತೆ 1947ರಲ್ಲಿ $1ಗೆ $1 ಎಂದಿಗೂ ಇರಲಿಲ್ಲ. ಸ್ವತಂತ್ರದ ನಂತರ ರೂಪಾಯಿಯ ಮೌಲ್ಯವನ್ನು ಸ್ಥಿರವಾಗಿ ಮಾಡಲಾಗಿತ್ತು. 1966ರಲ್ಲಿ ಮೊದಲ ಬಾರಿಗೆ ರೂಪಾಯಿ ದೊಡ್ಡದಾಗಿ ಕುಸಿಯಿತು. ಆಗ $1ಗೆ 7 ರೂಪಾಯಿ ಆಗಿತ್ತು. 1990ರ LPG ಕ್ರಾಂತಿ ಬಳಿಕ ರೂಪಾಯಿಯ ಮೌಲ್ಯವನ್ನು ಮಾರುಕಟ್ಟೆ ನಿರ್ಧರಿಸಲು ಆರಂಭಿಸಿತು. ಆಗ $1ಗೆ 22 ರೂಪಾಯಿ ಇತ್ತು. 2000ರಲ್ಲಿ 44 ರೂಪಾಯಿ ಮತ್ತು 2020ರಲ್ಲಿ 76 ರೂಪಾಯಿ ಮತ್ತು ಇದೀಗ 2026ರಲ್ಲಿ 90 ರೂಪಾಯಿ ಐತಿಹಾಸಿಕ ಮಟ್ಟಕ್ಕೆ ಕುಸಿದಿದೆ. $1ಗೆ $1 ಕನಸು. ಈಗ ಒಂದು ಕಾಲ್ಪನಿಕ ಪ್ರಶ್ನೆಗೆ ಬರೋಣ. ಇದು ವಾಸ್ತವ ಆದರೂ ಆಗಬಹುದು. $1ಗೆ $1 ಸಮ ಆದರೆ ಹೇಗೆ? ಇದು ಬಹಳಷ್ಟು ಜನರ ಕನಸು ಕೂಡ. ಆದರೆ ಇದು ವಾಸ್ತವ ಆದರೆ ಪಾಸಿಟಿವ್ಗಿಂತ ನೆಗೆಟಿವ್ ಹೆಚ್ಚಿದೆ. ಪಾಸಿಟಿವ್ ಪರಿಣಾಮಗಳು ಏನಂದರೆ 2-3 ರೂಪಾಯಿಗೆ ಲೀಟರ್ ಪೆಟ್ರೋಲ್ ಸಿಗಬಹುದು. ಐಫೋನ್, ವಿದೇಶಿ ಕಾರುಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಅತ್ಯಂತ ಕಡಿಮೆ ಬೆಲೆಗೆ ಲಭ್ಯವಾಗುತ್ತವೆ. ವಿದೇಶಿ ಪ್ರಯಾಣ ಮತ್ತು ಶಿಕ್ಷಣ ಇನ್ನಷ್ಟು ಸುಲಭ ಆಗಲಿದೆ. ಅಮೆರಿಕ ಅಥವಾ ಯುರೋಪ್ಗೆ ಹೋಗಿ ಬರಲು ತಗಲುವ ವೆಚ್ಚ 88 ಪಟ್ಟು ಕಡಿಮೆಯಾಗುತ್ತೆ. ಇದರ ಜೊತೆಗೆ ವಿದೇಶದಿಂದ ಆಮದು ಮಾಡಿಕೊಳ್ಳುವ ಅನೇಕ ವಸ್ತುಗಳ ಬೆಲೆ ಭಾರೀ ಪ್ರಮಾಣದಲ್ಲಿ ಇಳಿಯಲಿದೆ. ವಾಸ್ತವ ಅಂದರೆ ಭಾರತಕ್ಕೆ ಹೆಚ್ಚು ನೆಗೆಟಿವ್. $1ಗೆ $1ಗಿಂತ ಭಾರಿ ಪ್ರಮಾಣದ ನೆಗೆಟಿವ್ ಎಫೆಕ್ಟ್ಗಳು ಕೂಡ ಆಗಲಿವೆ. ರಫ್ತು ಉದ್ಯಮ ಸಂಪೂರ್ಣ ನಾಶ ಆಗುತ್ತೆ. ಭಾರತದ IT ಕಂಪನಿಗಳು, ಜವಳಿ ಉದ್ಯಮ, ಔಷಧ ತಯಾರಿಕಾ ಕಂಪನಿಗಳ ಸೇವೆ ಮತ್ತು ಉತ್ಪನ್ನಗಳು ವಿದೇಶಿಯರಿಗೆ 88 ಪಟ್ಟು ದುಬಾರಿಯಾಗುತ್ತವೆ. ಇದರಿಂದ ಭಾರತದ ರಫ್ತು ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಬೆಂಗಳೂರಿನ IT ಪಾರ್ಕ್ಗಳು, ತಿರುಪುರದ ಗಾರ್ಮೆಂಟ್ ಫ್ಯಾಕ್ಟರಿಗಳು ಮತ್ತು ಇತರ ರಫ್ತು ಆಧಾರಿತ ಕೈಗಾರಿಕೆಗಳು ಮುಚ್ಚಿ ಹೋಗಿ ಕೋಟ್ಯಾಂತರ ಜನರು ಉದ್ಯೋಗ ಕಳೆದುಕೊಳ್ಳುತ್ತಾರೆ. ವಿದೇಶಿ ಕಂಪನಿಗಳು ಭಾರತಕ್ಕೆ ಬರುವುದೇ ಕಡಿಮೆ ವೆಚ್ಚಕ್ಕಾಗಿ. ರೂಪಾಯಿ ಮೌಲ್ಯ ಹೆಚ್ಚಾದರೆ ಅವರು ತಮ್ಮ ಘಟಕಗಳನ್ನು ಬೇರೆ ದೇಶಗಳಿಗೆ ಸ್ಥಳಾಂತರಿಸುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಅಗ್ಗದ ವಿದೇಶಿ ವಸ್ತುಗಳು ಭಾರತದ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ಳುವುದರಿಂದ ನಮ್ಮ ಸ್ಥಳೀಯ ಕೈಗಾರಿಕೆಗಳು ಸ್ಪರ್ಧಿಸಲಾಗದೆ ಮುಚ್ಚಲ್ಪಡುತ್ತವೆ. ಇದು ಮೇಕ್ ಇನ್ ಇಂಡಿಯಾ ಅಂತ್ಯಕ್ಕೆ ದಾರಿಯಾಗಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ $1ಗೆ $1 ಎಂಬುದು ಆರ್ಥಿಕ ಸ್ವರ್ಗವಲ್ಲ ಎಂಬುದು ಸ್ಪಷ್ಟ.